ನಮಸ್ಕಾರ. ಶ್ರೀಕೃಷ್ಣನ ಪತ್ನಿಯರ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ. ಆದ್ರೆ ಆತನ 8 ಪ್ರಧಾನ ರಾಣಿಯರು ಅಂದ್ರೆ ಅಷ್ಟಮಹಿಷ್ಯರು ಯಾರು ಅಂತ ಗೊತ್ತಾ? ಇವತ್ತು ಅವರ ಅದ್ಭುತ ಕಥೆಗಳು ಮತ್ತೆ ಅವರ ಆ ದೈವಿಕ ಮಿಲನದ ಹಿಂದಿರುವ ಆಳವಾದ ಅರ್ಥ ಏನು ಅನ್ನೋದನ್ನ ನೋಡೋಣ. ಹೌದು, ಶ್ರೀಕೃಷ್ಣನಿಗೆ ಸಾವಿರಾರು ಪತ್ನಿಯರಿದ್ರು ಅಂತ ಹೇಳ್ತಾರೆ. ಆದ್ರೆ ಈ 8 ಜನ ಅಷ್ಟಮಹಿಷ್ಯರು ಯಾರು? ಯಾಕೆ ಈ ಗುಂಪಿಗೆ ಅಷ್ಟೊಂದು ವಿಶೇಷ ಸ್ಥಾನ? ಬನ್ನಿ, ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಸರಿ, ಮೊದ್ಲು ಈ ಅಷ್ಟಮಹಿಷಿ ಅನ್ನೋ ಪದದ ಅರ್ಥ ಏನು ಅಂತ ನೋಡೋಣ. ಇದು ಭಗವಾನ್ ಶ್ರೀಕೃಷ್ಣನ 8 ಪ್ರಮುಖ ಪತ್ನಿಗರಿಗೆ ಕೊಟ್ಟಿರೋ ಒಂದು ಬಿರುದು. ಅಷ್ಟೇ ಅಲ್ಲ, ನಮ್ಮ ಪುರಾಣಗಳ ಪ್ರಕಾರ ಈ 8 ಜನ ಕೂಡ ಲಕ್ಷ್ಮೀದೇವಿಯ ಬೇರೆ ಬೇರೆ ಅಂಶಗಳು ಅಂತಾನೆ ಪರಿಗಣಿಸಲಾಗತ್ತೆ. ಸೊ ಇದು ಕೇವಲ ಒಂದು ಮದುವೆ ಅಲ್ಲ, ಇದೊಂದು ದೈವಿಕ ಒಕ್ಕೂಟ. ಸರಿ, ಇವರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋದ್ರೆ ಚೆನ್ನಾಗಿ ಅರ್ಥ ಆಗತ್ತೆ. ಅದಕ್ಕೆ ಈ 8 ರಾಣಿಯರನ್ನ ನಾವು 2 ಗುಂಪುಗಳಾಗಿ ನೋಡೋಣ. ಮೊದಲಿಗೆ ಮೊದಲ 4 ಪ್ರಮುಖ ರಾಣಿಯರ ಬಗ್ಗೆ ಮಾತಾಡೋಣ. ಈ ಪಟ್ಟಿಯಲ್ಲಿ ಮೊಟ್ಟಮೊದಲು ಬರೋರೆ ಶ್ರೀಕೃಷ್ಣನ ಮೊದಲ ಮತ್ತು ಪ್ರಧಾನ ಪತ್ನಿ ರುಕ್ಮಿಣೀದೇವಿ. ರುಕ್ಮಿಣಿ ವಿದರ್ಭದ ರಾಜ ಭೀಷ್ಮಕನ ಮಗಳು. ಇವರನ್ನ ಸಾಕ್ಷಾತ್ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯ ಅವತಾರ ಅಂತಾನೆ ಪೂಜಿಸ್ತಾರೆ. ಬಹುಶಃ ಇದೇ ಕಾರಣಕ್ಕೆ ಇವರು ಕೃಷ್ಣನ ಪಟ್ಟದ ರಾಣಿಯಾಗಿ ಆ ಅಗ್ರಸ್ಥಾನವನ್ನ ಪಡೆದ್ರು. ಮುಂದೆ ಬರೋದು 2ನೇ ರಾಣಿ, ತಮ್ಮ ದಿಟ್ಟತನಕ್ಕೆ ಸ್ಟ್ರಾಂಗ್ ಪರ್ಸನಾಲಿಟಿಗೆ ತುಂಬಾನೇ ಫೇಮಸ್ ಆಗಿದ್ದ ಸತ್ಯಭಾಮ. ಸತ್ಯಭಾಮ ಸತ್ರಾಜಿತನ ಮಗಳು. ಇವ್ರನ್ನ ಭೂದೇವಿಯ ಅಂಶ ಅಂತ ನಂಬಲಾಗುತ್ತೆ. ಇವರ ಕಥೆಯಲ್ಲಿ ಒಂದು ಹೈಲೈಟ್ ಅಂದ್ರೆ ನರಕಾಸುರ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡೋವಾಗ ಕೃಷ್ಣನ್ ಜೊತೆ ರಥ ಏರಿ ಯುದ್ಧಭೂಮಿಗೆ ಹೋಗಿ ಹೋರಾಡಿದ್ದು. ಇದು ಅವರ ಶೌರ್ಯಕ್ಕೆ ಒಂದು ದೊಡ್ಡ ಸಾಕ್ಷಿ ಅಲ್ವಾ? ಈಗ ನೋಡೋಣ ಜಾಂಬವತಿಯ ಕಥೆ. ಇವರ ಹಿನ್ನೆಲೆ ಇದೆಯಲ್ಲ, ಅದು ತುಂಬಾನೇ ಯುನೀಕ್, ತುಂಬಾನೇ ಹಳೇದು. ಯಾಕೆಂದ್ರೆ ಜಾಂಬವತಿ ರಾಜಕುಮಾರಿನೂ ಅಲ್ಲ, ಬದಲಿಗೆ ರಾಮಾಯಣ ಕಾಲದ ಚಿರಂಜೀವಿ ಕರಡಿಗಳ ರಾಜ ಜಾಂಬವಂತನ ಮಗಳು. ಯೋಚನೆ ಮಾಡಿ, ಶಮಂತಕಮಣಿ ಬಗ್ಗೆ ಒಂದು ವಿವಾದ ಆಗತ್ತೆ. ಅದನ್ನ ಬಗೆಹರಿಸೋಕೆ ಕೃಷ್ಣ ಇವರನ್ನ ಮದುವೆ ಆಗ್ತಾನೆ. ಇದು ಒಂದು ರೀತಿ ತ್ರೇತಾಯುಗಕ್ಕೂ ದ್ವಾಪರಯುಗಕ್ಕೂ ಬೆಸೆದ ಒಂದು ಅದ್ಭುತ ಕೊಂಡಿ ಇದ್ದ ಹಾಗೆ. ನಮ್ಮ ಈ ಮೊದಲ 4 ಜನರ ಗುಂಪಿನಲ್ಲಿ ಕೊನೆಯ ರಾಣಿ ಕಾಳಿಂದಿ. ಇವರು ಪ್ರಕೃತಿಯ ಜೊತೆ ಒಂದು ದೈವಿಕ ಸಂಬಂಧವನ್ನ ಹೊಂದಿದ್ರು. ಕಾಳಿಂದಿ ಅಂದ್ರೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಸೂರ್ಯದೇವನ ಮಗಳು. ಅಷ್ಟೇ ಅಲ್ಲ, ಪವಿತ್ರ ಯಮುನಾ ನದಿಯ ದೇವತೆ ಕೂಡ ಹೌದು. ಕೃಷ್ಣನೇ ತನಗೆ ಪತಿಯಾಗ್ಬೇಕು ಅಂತ ಇವರು ಕಠಿಣವಾದ ತಪಸ್ಸನ್ನ ಮಾಡ್ತಾರೆ. ಇವರ ಕಥೆ ಭಕ್ತಿಯಲ್ಲೂ ಎಷ್ಟು ಶಕ್ತಿಯಿದೆ ಅನ್ನೋದನ್ನ ತೋರ್ಸುತ್ತೆ. ಇದಿಷ್ಟು ಮೊದಲ 4 ರಾಣಿಯರ ಕತೆ. ಈಗ ಅಷ್ಟಮಹಿಷ್ಯರ ಪಟ್ಟಿಯಲ್ಲಿ ಬರುವ ಮುಂದಿನ 4 ರಾಣಿಯರ ವಿಶಿಷ್ಟ ಕತೆಗಳನ್ನ ನೋಡೋಣ ಬನ್ನಿ. ಈ ಗುಂಪಿನಲ್ಲಿ ಮೊದಲಿಗೆ ಬರೋದು ಮಿತ್ರವಿಂದ. ಇವರು ಒಬ್ಬ ರಾಜಕುಮಾರಿ, ಹಾಗೆ ಕೃಷ್ಣನ ಸಂಬಂಧಿಕರು ಕೂಡ. ಮಿತ್ರವಿಂದ ಅವಂತಿ ದೇಶದ ರಾಜಕುಮಾರಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನೆಂದ್ರೆ, ಇವರು ಕೃಷ್ಣನ ಸ್ವಂತ ಅತ್ತೆ ರಾಜಾಧಿದೇವಿಯವರ ಮಗಳು. ಅಂದ್ರೆ ಕೃಷ್ಣನಿಗೆ ಸೋದರ ಸಂಬಂಧಿಯಾಗ್ಬೇಕು. ಮುಂದಿನ ರಾಣಿ ನಗ್ನಜಿತಿ. ಇವರನ್ನ ಕೃಷ್ಣ ತನ್ನ ಎಕ್ಸ್ಟ್ರಾ ಆರ್ಡಿನರಿ ಪರಾಕ್ರಮದಿಂದ ಗೆಲ್ಲಬೇಕಾಯ್ತು. ಹೌದು, ಕೋಸಲದ ರಾಜಕುಮಾರಿ ನಗ್ನಜಿತಿಯನ್ನ ಮದುವೆ ಆಗ್ಬೇಕು ಅಂದ್ರೆ ಕೃಷ್ಣ ಒಂದು ದೊಡ್ಡ ಚಾಲೆಂಜ್ ಸ್ವೀಕರಿಸಬೇಕಾಯ್ತು. ಏನದು ಅಂದ್ರೆ, ಅವರ ತಂದೆ ರಾಜ ನಗ್ನಜಿತ್ ಒಂದು ಪಂಥವನ್ನಿಟ್ಟಿದ್ರು. 7 ಭಯಂಕರ ಹೋರಿಗಳನ್ನ ಒಂದೇ ಸಾರಿಗೆ ಪಳಗಿಸ್ಬೇಕು ಅಂತ. ಕೃಷ್ಣ ಆ ಸವಾಲನ್ನ ತುಂಬಾನೇ ಸುಲಭವಾಗಿ ಗೆದ್ದು ನಗ್ನಜಿತಿಯನ್ನ ತನ್ನವಳಾಗಿಸಿಕೊಂಡ. ಈಗ ಭದ್ರ ಅವರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಕೂಡ ಕೃಷ್ಣನ ಸಂಬಂಧಿಕರೇ. ಭದ್ರ ಕೇಕಯ್ಯ ರಾಜ್ಯದ ರಾಜಕುಮಾರಿ. ಮಿತ್ರವಿಂದ ಅವರ ಹಾಗೇನೆ ಇವರು ಕೂಡ ಕೃಷ್ಣನಿಗೆ ಸೋದರ ಸಂಬಂಧಿ. ಕೃಷ್ಣನ ಇನ್ನೊಬ್ಬ ಅತ್ತೆ ಶ್ರುತಕೀರ್ತಿಯ ಮಗಳು ಇವರು. ಸರಿ, ಈಗ ಅಷ್ಟಮಹಿಷ್ಯರ ಪಟ್ಟಿಯಲ್ಲಿ ಕೊನೆಯದಾಗಿ ಬರೋರು ಲಕ್ಷಣ. ಇವರನ್ನ ಕೃಷ್ಣ ತನ್ನ ಅದ್ಭುತವಾದ ಸ್ಕಿಲ್ ಅಥವಾ ಕೌಶಲ್ಯದಿಂದ ಗೆಲ್ತಾನೆ. ಮತ್ರದೇಶದ ರಾಜಕುಮಾರಿ ಲಕ್ಷಣ ಅವರ ಸ್ವಯಂವರದಲ್ಲಿ ಮತ್ಸ್ಯಯಂತ್ರ ಅಂತ ಒಂದು ಫೇಮಸ್ ಬಿಲ್ಲುಗಾರಿಕೆ ಚಾಲೆಂಜ್ ಇಟ್ಟಿರ್ತಾರೆ. ಅಂದ್ರೆ ಕೆಳಗೆ ನೀರ್ನಲ್ಲಿರೋ ಪ್ರತಿಬಿಂಬವನ್ನ ನೋಡ್ಕೊಂಡು ಮೇಲೆ ತಿರುಗುತ್ತಿರೋ ಮೀನಿನ ಕಣ್ಣಿಗೆ ಸರಿಯಾಗಿ ಬಾಣ ಹೊಡಿಬೇಕು. ಕೃಷ್ಣ ಈ ಕಠಿಣ ಪರೀಕ್ಷೆಯಲ್ಲಿ ಗೆದ್ದು ಲಕ್ಷಣಾಳನ್ನ ವರಿಸಿದ. ಇಲ್ಲಿಯವರೆಗೆ ನಾವು ಈ 8 ರಾಣಿಯರ ಪ್ರತ್ಯೇಕ ಕತೆಗಳನ್ನ ನೋಡಿದ್ವಿ. ಆದ್ರೆ ಇವರೆಲ್ಲರ ಒಕ್ಕೂಟ ಏನನ್ನ ಸಂಕೇತಿಸುತ್ತೆ? ಇದರ ಹಿಂದಿರೋ ಆಳವಾದ ಅರ್ಥ ಏನು? ಇದರ ಬಗ್ಗೆ ಸ್ವತಃ ಯೋಚನೆ ಮಾಡೋಣ. ಒಂದ್ಸಲ ಗಮನಿಸ್ ನೋಡಿ, ಪ್ರತಿಯೊಬ್ಬ ರಾಣಿಯೂ ಕೃಷ್ಣನನ್ನ ಸೇರಿದ್ದು ಒಂದೊಂದು ಬೇರೆ ಬೇರೆ ದಾರಿಯಲ್ಲಿ.
ಕಾಳಿಂದಿಯ ತೀವ್ರವಾದ ಭಕ್ತಿ, ಸತ್ಯಭಾಮೆಯ ಶೌರ್ಯ, ಲಕ್ಷ್ಮಣಾಳನ್ನ ಗೆಲ್ಲೋಕೆ ಬಳಸಿದ ಕೌಶಲ್ಯ, ಇನ್ನು ಮಿತ್ರವಿಂದ ಭದ್ರೆಯರ ರಾಜವಂಶದ ಸಂಬಂಧ, ಇವೆಲ್ಲವೂ ಏನನ್ನ ಪ್ರತಿನಿಧಿಸ್ತಾ ಅಂದ್ರೆ ದೈವತ್ವವನ್ನ ಸೇರ್ಲಿಕ್ಕೆ ಬೇರೆ ಬೇರೆ ಮಾರ್ಗಗಳಿವೆ, ಬೇರೆ ಬೇರೆ ಸದ್ಗುಣಗಳಿವೆ ಅನ್ನೋದನ್ನ. ಅಂದ್ರೆ ಈ 8 ರಾಣಿಯರ ಮಿಲನ ಅನ್ನೋದು ಕೇವಲ ಮದುವೆಗಳ ಸರಣಿ ಅಲ್ಲ, ಅದು ದೈವತ್ವದ ಬೇರೆ ಬೇರೆ ಮುಖಗಳ ಒಂದು ಸಾಂಕೇತಿಕ ಒಗ್ಗೂಡುವಿಕೆ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಭಕ್ತಿ, ಶೌರ್ಯ, ರಾಜವಂಶ, ಪ್ರಕೃತಿ ಹೀಗೆ ಈ 8 ವಿಭಿನ್ನ ಶಕ್ತಿಗಳು ಒಂದಾಗೋದು ಆ ದೈವತ್ವದ ಸಮಗ್ರ ಅಂದ್ರೆ ಹೋಲಿಸ್ಟಿಕ್ ಸ್ವರೂಪದ ಬಗ್ಗೆ ನಮಗೆ ಏನನ್ನ ಹೇಳುತ್ತೆ? ಯೋಚನೆ ಮಾಡಿ.